ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಏನಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ನೋಡ್ರಿ, ಅಜ್ಜಿ ಮಮ್ಮಿ ಬಟ್ಟೆ ಹಾಕತ್ತಾರ. ಇಲ್ಲ ನಾಡು ಅಲ್ಲಿ ನೀವು ಮತ್ತೆ ಎಲ್ಲ ಹಚ್ಚಿ ಬರ್ತಾರತ್ತೆ ಈಗ ಅವರು. ಸೊ ಫ್ರೆಂಡ್ಸ್, ನಮ್ಮ ಮನೆಗೆ ಗೆಸ್ಟ್ಗಳು ಭಾಳ ಜನ ಬಂದಿದ್ರಿ. ಯಾಕಂದ್ರೆ ನಮ್ಮ ಕಾಕಾಗೆ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟಲ್ದಾಗ. ಇವರು ನೋಡ್ರಿ ನಮ್ಮ ಮುಷಿ. ನೋಡ್ರಿ, ನಾವಿಲ್ಲಿ ಹಿಟ್ಟು ನಾದ್ಬಿಟ್ಟು ಚಪಾತಿ, ಬೆಂಡೆಕಾಯಿ ಪಲ್ಯ, ಅನ್ನ ಸಾಂಬಾರು ಮಾಡ್ಬೇಕಂತ ಮಾಡತ್ತೀನಿ. ಮಮ್ಮಿ ಅಜ್ಜಿ ಬಟ್ಟೆ ಒಗೆದು ಬಾಂಡೆ ಅದು ತೊಳೆಯತ್ತಾರ. ನಾವಿಬ್ಬರು ಕೂಡಿ ಇಲ್ಲಿ ಅಡುಗೆ ಮಾಡತ್ತಿದ್ವಿ. ಇನ್ನೀಗ ಬಂದರು ಮುಷಿ ಹಾಸ್ಪಿಟಲ್ನಿಂದ ಮುಂಜಾನೆ. ನೋಡ್ರಿ, ಇಲ್ಲೆಲ್ಲ ಹಿಟ್ಟು ಸೋಸ್ಕೊಳಕಂತೆ ನಾಯ್ಸದ. ನಮ್ಮ ಅಣ್ಣ ಬಂದು ನೋಡ್ರಿ ಇಲ್ಲಿ ಹೆಂಗೆ ಮಾಡಕತ್ತಾನ, ಚಂತನ ಬರೋದು ಹೋಗೋದು. ನಮ್ಮ ಅಜ್ಜಿ ಬಂದರು ನೋಡ್ರಿ, ಈಗ ನಿಂಬೆಕಾಯಿ ತೊಗೊಂಡು ಹೋದ್ರು ನಮ್ಮ ಅಜ್ಜಿ. ನೋಡ್ರಿ ಎಷ್ಟು ಸಲ ಬರ್ತಾನೆ ನೋಡ್ರಿ. ಚಂತನ ಬರೀ ನೀರಿನ ಯಾವ ಮಾಡ್ಕೊಂಡು ಕೇಸಿಂದ ಹೆಂಗೆ ನೀರು ಕುಡ್ದು ವಿಡಿಯೋದಾಗ ಬರತ್ತಾರ ನೋಡ್ರಿ. ಮತ್ತು ನಾ ರೆಕಾರ್ಡ್ ಮಾಡಾಕತ್ತೆ ಅಂದ್ರೆ ಹೋಗ್ಬಿಡ್ತಾನ. ಸೊ ಇಲ್ಲಿ ನೋಡ್ರಿ, ಮತ್ತು ನಮ್ಮ ತಂಗಿ ತೊಗೊಂಬಂದ ನೋಡ್ರಿ ಸಜ್ಜುಟ್ಲ ಹಾಕೊಂಡಾಕಿನ. ಇಲ್ಲಿ ಇದು ವಿಡಿಯೋದಾಗ ಅದು ಮೊಬೈಲ್ ಚೆಂದಾಗಿ ಕೂಡಲಿಲ್ಲ, ಚೆಂದಾಗಿ ಬಂದಿಲ್ಲ ಇದು. ನೋಡ್ರಿ, ಈ ಸದ್ ನಾ ಇಲ್ಲಿ ಹಿಟ್ಟು ನಾದಾಕತ್ತೀನಿ. ಹಿಟ್ಟು ನಾದದೆಲ್ಲ ಆದ್ಮ್ಯಾಗ ಸ್ವಲ್ಪ ಮೆದೆ ಹತ್ತೀನಿ ಇದಕ್ಕೆ. ನಮ್ಮ ಕಾಕಾರಿಗೆ ಅಡ್ಮಿಟ್ ಮಾಡಿದ್ರ ಸಂಬಂಧ ಎಲ್ಲ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದಿದ್ರಿ ಭಾಳ ಜನ. ಭಾಳ ದಿನ ಆಗಿತ್ತು ರೀ ಫ್ರೆಂಡ್ಸ್, ವಿಡಿಯೋ ಮಾಡಿ ಹಾಕಿದ್ದಿಲ್ಲ, ಇವತ್ತು ಹಾಕೀನಿ ನೋಡ್ರಿ. ಬ್ಯಾಸ್ಗ್ಯಾಗ ಅಡುಗೆ ಮಾಡೋದಂದ್ರೆ ಒಯ್ಕಂದು ಹೋಗ್ತೈತೆ ನೋಡ್ರಿ ಜೀವನನೇ. ಅಡುಗೆ ಮಾಡ್ಕೊಂಡು ತಿನ್ನೋದಾರೆ ಹೆಂಗಿರ್ಲಕ್ಕ, ಒಳಗೆ ಕೂತು ಮಾಡೋದ್ರಾಗೆ ಸಾಕಾಗಿ ಹೋಗಿರ್ತೈತಿ. ಯಾವಾಗ ಹೋಗಿ ಮುಕ್ಕೊಂಬಿಡ್ಬೇಕು ಅನ್ನಿಸ್ತೈತಿ. ಇನ್ನು ಊಟನೇ ಮಾಡಿಟ್ಟಿದ್ದನ್ನು ತಿನ್ಲಾರ್ದಂಗೆ ಆಗ್ಬಿಡ್ತದೆ. ಇವಾಗ ನೋಡ್ರಿ, ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದಾಕ್ತೀನಿ. ಆಮೇಲೆ ಅಲ್ಲಿ ಬೆಂಡೆಕಾಯಿ ಪಲ್ಯ ಇದು ಮಾಡೋಣಂತ. ಆಮೇಲೆ ಬೆಂಡೆಕಾಯಿ ಪಲ್ಯ, ರೈಸ್, ಸಾಂಬಾರು. ಇವಾಗ ನೋಡ್ರಿ, ಎಲ್ಲ ಹಿಟ್ಟದು ನಾದಿಡಾಕ್ತೀನಿ. ಯಾರ್ಯಾರು ನಮ್ಮ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಬಾಜುಕನ್ನು ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಹಿಟ್ಟು ನಾದಿಡೋದಾಯಿತು. ಇವಾಗ ನಾವಿಲ್ಲಿ ಬೆಂಡೆಕಾಯಿ ಹುರ್ಕೊಳ್ಳೋಣಂತ. ನೋಡಿರಿ, ಬೆಂಡೆಕಾಯಿ ಇವಾಗ ಬೆಂಡೆಕಾಯ್ದೆಲ್ಲ ಕಟ್ ಮಾಡ್ಕೊಳ್ಳೋಣಂತ ಬರ್ರಿ ಸದಾ. ಯಾರ್ಯಾರು ಬೆಂಡೆಕಾಯಿ ಪಲ್ಯ ಅಂದರೆ ಇಷ್ಟ ಕಮೆಂಟ್ ಮಾಡಿರಿ. ನಮಗೆಲ್ಲ ಪಲ್ಯ ಒಳಗೆ ಫೇವ್ರೇಟ್ ಅಂದ್ರೆ ಬಟಾಟಿ ಮತ್ತು ಬೆಂಡೆಕಾಯಿ ಫ್ರೈನೇ ಜಾಸ್ತಿ ಮಾಡ್ತೀನಿ ರೀ ನಾನು. ನೋಡಿರಿ ಫ್ರೆಂಡ್ಸ, ಇವಾಗೆಲ್ಲ ಬೆಂಡೆಕಾಯ್ದೆಲ್ಲ ಹೋಳಿತೀನಿ. ಈ ಸದ ಚೆಂದಾಗಿ ಬೆಂಡೆಕಾಯಿನ ಹುರ್ಕೊಳ್ಳೋಣಂತ. ಇವಾಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಬೆಂಡೆಕಾಯಿ ಹಾಕಿ ನಾ ಇಲ್ಲಿ ಚೆಂದಾಗಿ ಹುರಿಯಾತೀನಿ ನೋಡ್ರಿ. ಹಾಗೆ ಮಾಡಿದ್ರೆ ಏನಾಗುತ್ತೆ, ಪಲ್ಯ ಫುಲ್ ಸ್ಲೈಮಿ ಫುಲ್ ಒಳ್ಳೊಳ್ಳೆ ಆಗುತ್ತೆ. ಹಿಂಗೆ ಹುರ್ಕೊಳ್ಳೋದ್ರಿಂದ ಅದೆಲ್ಲ ಸ್ಲೈಮಿ ಇದ್ದಿದ್ದೆಲ್ಲ ಹೋಗ್ತೈತಿ. ಇವಾಗ ನೋಡ್ರಿ, ಎಲ್ಲ ಬೆಂಡೆಕಾಯಿ ಹುರಿದು ಇಟ್ಕೊಂಡೀನಿ, ಬೆಳ್ಳುಳ್ಳಿ ಜಜ್ಕೊಂಡೀನಿ.
ಹಾಗೆ ಟಮಾಟಿನೂ ಹೊಳೀನಿ. ಇಲ್ಲೊಂದು ಅದೇ ಹುರಿದಿದ್ದ ಪ್ಯಾನ್ನೊಳಗನ ಎಣ್ಣೆ, ಜೀರಿಗೆ, ಸಾಸ್ವೆ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡತ್ತೀನಿ ರೀ. ಟಮಾಟಿ ಹಾಕಿ ನೋಡಿರಿ. ಟಮಾಟಿ ಅದು ಎಲ್ಲ ಚೆಂದಾಗಿ ಫ್ರೈ ಆದ್ಮ್ಯಾಗ ಉಪ್ಪು, ಅರಿಶಿಣ, ಮಸಾಲೆ ಖಾರ ಹಾಕತ್ತೀನಿ ರೀ. ನೀವು ಕೆಂಪು ಖಾರನೂ ಹಾಕ್ಬೋದು. ಇವಾಗ ನಾವು ಬರೀ ಬೆಂಡೆಕಾಯಿ ಆ್ಯಡ್ ಮಾಡ್ಕೊಳ್ಳೋಣಂತ. ಬೆಂಡೆಕಾಯಿ ಆ್ಯಡ್ ಮಾಡಿಬಿಟ್ಟು ಚೆಂದಾಗಿ ಮಿಕ್ಸ್ ಮಾಡೋಣಂತ. ಇಲ್ಲಿ ನೋಡ್ರಿ, ನಾ ಬೆಂಡೆಕಾಯಿ ಪಲ್ಯಕ್ಕೆ ಶೇಂಗಾದ ಪುಡಿ ಹಾಕಿ ಮಿಕ್ಸ್ ಮಾಡತ್ತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊರಿ, ಅಂದ್ರೆ ಪಲ್ಯಕ್ಕೆ ಚೆಂದಾಗಿ ಅರಿಶಿಣ ಪುಡಿ ಹತ್ತೈತಿ ಮತ್ತು ಶೇಂಗಾದ ಪುಡಿನೂ ಹತ್ತದ. ಸೊ ಫ್ರೆಂಡ್ಸ್, ನಾನಿಲ್ಲಿ ಬ್ರೆಡ್ ಉಪ್ಪಿಟ್ಟು ಮಾಡತ್ತೀನಿ ನೋಡಿರಿ. ಎಲ್ಲ ಬ್ರೆಡ್ ಚೆಂದಾಗಿ ಹಿಂಗೆ ಹೊಳೆದ್ಬಿಟ್ಟು ಇಲ್ಲಿ ಎಣ್ಣೆ ಹಾಕಿ ಅದ್ರೊಳಗೆ ಅರಿಶಿಣ, ಜೀರಿಗೆ ಹಾಕಿ ಉಳ್ಳಾಗಡ್ಡಿ, ಟಮಾಟಿ ಹೊಳೀನಿ. ಇಲ್ಲಿ ನೋಡ್ರಿ, ನಮ್ಮ ಅಣ್ಣ ಹೆಂಗೆ ನಾಚ್ಕೊಂಡು ಹೋಗತ್ತಾರ ನೋಡ್ರಿ. ಆಗಳೇ ಹೆಂಗೆ ಬರತ್ತಿದ್ದ ಕ್ಯಾಮ್ರಾ ಇಡೋಣ ಆ ಕಡೆ ಹೊಳತ್ತಾರ ನೋಡ್ರಿ. ಎಲ್ಲ ಚೆಂದಾಗಿ ಬೆಂದ್ಮೇಲೆ ಇದಕ್ಕೆ ಉಪ್ಪು, ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿರಿ. ಇದಕ್ಕೆ ಬ್ರೆಡ್ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಯಾಕಂದ್ರೆ ಬ್ರೆಡ್ ಜಲ್ದಿ ಹೀರ್ಕೋತೈತಿ ಎಣ್ಣೆ. ನೋಡಿರಿ, ಚೆಂದಾಗಿ ಹಿಂಗೆ ಮಿಕ್ಸ್ ಮಾಡಬೇಕು. ಆ ಕಡೆ ನಮ್ಮ ಮಮ್ಮಿ ಹಾಗೆ ಚಪಾತಿ ಮಾಡತ್ತಾರ ನೋಡಿರಿ. ನೋಡಿರಿ, ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಎಲ್ಲ ಉಳ್ಳಾಗಡ್ಡಿ, ಟಮಾಟಿ ಮ್ಯಾಗ ತೆಳಗ ಮಾಡ್ಬೋದು. ಫುಲ್ ಮಿಕ್ಸ್ ಆಗ್ತೈತಿ. ಚೆಂದಾಗಿ ಇಲ್ಲಿ ಬ್ರೆಡ್ನ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣಂತ ಎಣ್ಣೆಯಾಗ. ಇಲ್ಲಾಂದ್ರೆ ಟೇಸ್ಟ್ ಹತ್ತಂಗಿಲ್ಲ ಅದು. ಅದಕ್ಕೆ ಏನರ ಉಪ್ಪು ಖಾರ ಹತ್ತಲಿಲ್ಲ ಅಂದ್ರೆ ನೋಡಿರಿ, ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ನೋಡಿರಿ. ಇವಾಗ ಎಲ್ಲರೂ ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಹಾಕಿರಿ. ಸೊ ನೋಡಿ ಫ್ರೆಂಡ್ಸ್, ಬ್ರೆಡ್ ಉಪ್ಪಿಟ್ಟು ಮಾಡೋದಿಷ್ಟೇ. ನೋಡಿರಿ, ಎಲ್ಲ ಚೆಂದಾಗಿ ಎಷ್ಟು ಚೆಂದ ಕಾಣಿಸತೈತಿ. ಟೇಸ್ಟ್ನೂ ಹಾಗೆ ಆಗ್ತೈತಿ ಇದು. ನೋಡಿರಿ, ನಮ್ಮ ಮಮ್ಮಿ ಈ ಕಡೆ ರೈಸ್ ಮಾಡ್ಯಾರ, ಹಾಗೆ ಚಪಾತಿನೂ ಮಾಡಕತ್ತಾರೆ ಇವಾಗ. ನೋಡಿರಿ ಚಪಾತಿ. ನೋಡಿರಿ ಫ್ರೆಂಡ್ಸ್, ಎಲ್ಲರೂ ತಿನ್ನೋಣಂತ ಬ್ರೆಡ್ ಉಪ್ಪಿಟ್ಟು. ಹಂಗಾಗ್ಯದ ಗೋಡ, ಹಂಗಾಗ್ಯದ. ಸೊ ಫ್ರೆಂಡ್ಸ್, ಮತ್ತು ನಾನು ಮಧ್ಯಾಹ್ನದಾಗ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ನೋಡಿರಿ, ಎಲ್ಲ ಬಟ್ಟೆದು ಒಣಗಿದ್ದು ಎಲ್ಲ ತಂದು ಮಡ್ಚಿಟ್ಟಿನಿ. ಎಲ್ಲ ಡ್ರಾದಾಗ ಇಡತ್ತೀನಿ. ಯಾರ್ಯಾರು ಎಲ್ಲೆಲ್ಲದವ ಅಲ್ಲೆಲ್ಲ ಒಯ್ದಿಡತ್ತೀನಿ. ಇವ್ರೇನೋ ಹೊರಗೆ ಮಾತಾಡ್ಕೊತ ಕೂತಾರ. ಸೊ ಫ್ರೆಂಡ್ಸ್, ಎಲ್ಲ ಬೆಡ್ರೂಮ್ ಕ್ಲೀನ್ ಮಾಡೋದಾಯಿತು. ಬೆಡ್ಶೀಟ್ ಹಾಕಿಡತ್ತೀನಿ ನೋಡಿರಿ, ಎಲ್ಲ ಚೆಂದಾಗಿ. ನೋಡಿರಿ ಫ್ರೆಂಡ್ಸ್, ಇವತ್ತಿಗಿಷ್ಟೇ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಡನ್ ನೋಡಿರಿ. ಮೀಟ್ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಬಾಯ್.